ಟೆಂತಲ್ಲಿರುವಾಗ ಸ್ಪೆಸಿಫಿಕಲಿ ನಿಮ್ಮ ಬೋರ್ಡ್ ಎಕ್ಸಾಮ್ ಚೆನ್ನಾಗಾಗಬೇಕು ಅನ್ನೋದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್, ಮೆಂಟಲ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್, ದೆನ್ ನೀವು ಹೆಂಗೆ, ಹೌ ಡು ಯು ಹ್ಯಾಂಡಲ್ ಯುವರ್ ಸಬ್ಜೆಕ್ಟ್ಸ್, ಹೌ ಡು ಯು ಲರ್ನ್, ಇದೆಲ್ಲನೂ ಬೇರೆ ಬೇರೆ ವಿಷಯಗಳು. ಸ್ಪೆಸಿಫಿಕಲಿ ಫಾರ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ವಿ ಗಿವ್ ಆಕ್ಸೆಸ್ ಟು ದಟ್. ವೆನ್ ಯು ಆರ್ ಇನ್ +2, ಫೋಕಸ್ ಶಿಫ್ಟ್ ಆಗುತ್ತೆ. ವೆನ್ ಯು ಆರ್ ಇನ್ +2, ದ ಫೋಕಸ್ ಈಸ್ ಡೆವಲಪಿಂಗ್ ಟು ಫೇಸ್ ಕಾಂಪಿಟಿಷನ್. ಹೌದಾ? ವಾಟ್ ಎವರ್ ಇಸ್ ದ ಕೆರಿಯರ್ ದಟ್ ಯು ವಾಂಟ್ ಟು ಚೂಸ್, +2 ಸ್ಟೇಜಲ್ಲಿ ನಿಮಗೆ ಕಾಂಪಿಟೇಷನ್ ಫೇಸ್ ಮಾಡ್ತೀರಾ. ಬಿಕಾಸ್ ನಿಮಗೆ ಏನು ಬೇಕಿದೆಯೋ ಅದೇ ಬೇಕು ಅಂತ ಅನ್ನೋರು ಲಕ್ಷಾಂತರ ಜನ ಇರ್ತಾರೆ. ಅದರಲ್ಲಿ ಕೆಲವ್ರಿಗಷ್ಟೇ ಸಿಗುತ್ತೆ. ಆ ಕೆಲವರಲ್ಲಿ ನೀವಿರಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ದಟ್ ಈಸ್ ವಾಟ್ ವಿ ವಿಲ್ ಟ್ರೈನ್ ಯು ಆನ್ ವೆನ್ ಯು ಆರ್ ಇನ್ +2. ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ವಿಚ್ ಕೋರ್ಸ್ ಯು ಆರ್ ಸ್ಟಡಿಂಗ್, ನೀವು ಕಾಮರ್ಸ್, ಆರ್ಟ್ಸ್, ಸೈನ್ಸ್, ದಟ್ ಡಸಂಟ್ ಮ್ಯಾಟರ್. But the principles of training an individual to face competition and become successful in competition is the same, whether it is for +2 or for UPSC civil service exams. It's all the same. Okay? Degree bandaga, when you come to the degree, focus will again shift. New competition face ಮಾಡಿರ್ತೀರಾ, you already got into your degree program, ಅಲ್ಲಿ ನಿಮಗೆ ಏನು ಮತ್ತೆ ಕಾಂಪಿಟೇಷನ್ ಇಲ್ಲ, you have to grow. But ಆ 3 ವರ್ಷ, 4 ವರ್ಷ, 5 ವರ್ಷ, whatever is the duration of your degree, that is the time when you have to develop as a leader and an entrepreneur. Business ಮಾಡೋರು ಮಾತ್ರ entrepreneurs ಅಲ್ಲ. Somebody who has the ability to improvise things is an entrepreneur. Somebody who takes responsibility and is accountable is a leader. So leader ಆಗಿ ಡೆವಲಪ್ ಆಗಬೇಕು, ಆಂಟ್ರಪ್ರನರ್ ಆಗಿ ಡೆವಲಪ್ ಆಗಬೇಕು. ಅವಾಗ ಏನಾಗುತ್ತೆ, ನೀವು ಡಿಗ್ರಿ ಮುಗಿಸಿ ಆಚೆ ಬಂದಾಗ ನಿಮಗೆ ಅವಕಾಶಗಳು ಜಾಸ್ತಿ ಸಿಗುತ್ತೆ. ಯು ವಿಲ್ ಗೆಟ್ ಬೆಟರ್ ಆಪರ್ಚುನಿಟೀಸ್. ಯುವರ್ ಗ್ರೋತ್ ಇನ್ ಯುವರ್ ಕೆರಿಯರ್ ವಿಲ್ ಬಿ ಬೆಟರ್. ನಿಮಗೆ ಸ್ಟೇಜ್ ಬೈ ಸ್ಟೇಜ್ ಯಾವ್ಯಾವ ಸಬ್ಜೆಕ್ಟ್ ಓದಬೇಕು ಅನ್ನೋದು ಗೊತ್ತು. ಬಟ್ ಇದೆಲ್ಲ ಡೆವಲಪ್ ಮಾಡ್ಕೊಳ್ಳೋಕೆ ಎಲ್ಲಿದೆ ಟ್ರೈನಿಂಗ್? ಹೂ ಗಿವ್ಸ್ ಯು ಟ್ರೈನಿಂಗ್ ಫಾರ್ ಡೆವಲಪಿಂಗ್ ಆಸ್ ಎನ್ ಇಂಡಿವಿಜುವಲ್? ದಟ್ ಈಸ್ ದ difference between successful people and people who fail.